ಅತ್ತ ವೇದಿಕೆ ಮೇಲೆ ಸಿಎಂ ಗರಂ, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗರಂ ಆಗಿದ್ದಾರೆ. ಪೊಲೀಸರ ಮೇಲೆ ನಾಯಕರದು ಇದೆಂಥ ವರ್ತನೆ ಅಂತ. ವೇದಿಕೆ ಕೆಳಗೆ ಪೊಲೀಸ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಟ್ರು. ಪೊಲೀಸ್ಗೆ ಗುಟ್ರು ಹಾಕಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಯಾಕ್ರಿ ಮುಟ್ತೀರಾ, ಯಾಕ್ರಿ ಟಚ್ ಮಾಡ್ತೀರಾ ಅಂತ ಗುಟುರು ಹಾಕಿದ್ದಾರೆ. ಅಲ್ಲಿ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಮೇಲೆ ಆ ರೀತಿಯಾದಂಥ ದರ್ಪ. ಇದು ಮೊದಲೇನಲ್ಲ, ಈ ಹಿಂದೆ ಜಿಲ್ಲಾಧಿಕಾರಿ ವಿರುದ್ಧ ಕೂಡ ಹೀಗೇ ನಡೆದುಕೊಂಡಿದ್ರು. ಹಲವು ಬಾರಿ ಈ ರೀತಿ ಆಗಿದೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ರೀತಿ ವರ್ತಿಸಿದ್ದಾರೆ, ಜೊತೆಗೆ ಮಾತನಾಡಿದ್ದಾರೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. BJP ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕು ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ. ಸಿಎಂ ತಾಳ್ಮೆ ಕಳೆದುಕೊಳ್ಳುವ ಮೊದಲೇ ಭಾರೀ ಹೈಡ್ರಾಮಾ. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಪ್ರೊಟೆಸ್ಟ್. ಕಪ್ಪು ಪಟ್ಟಿ ಧರಿಸಿ ಸಿದ್ದು ವಿರುದ್ಧ ಕೇಸರಿ ಪಡೆಯ ಪ್ರತಿಭಟನೆ. ಪ್ರತಿಭಟನಾಕಾರನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಜೊತೆಗೆ ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ, ನೋಡೋಣ ಏನು ಹೇಳಿದ್ದಾರೆ ಅಂತ. ಹಿಂದೂಗಳಿಗೆ ಅಪಮಾನ ಮಾಡ್ತೀರಿ, ಹಾಗಾಗಿ ನಿಮ್ಮ ಹೇಳಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿದೆ. ಒಂದು ಕಡೆ ಯೋಧರನ್ನ ಭದ್ರತಾ ವೈಫಲ್ಯ ಅಂತ ಹೇಳ್ತೀರಿ. ಕಳೆದ ವಾರ ಇಂದು ನಿಮ್ಮ ಅಂಗರಕ್ಷಕರು, ಯಾವ ಪೊಲೀಸ್ ರಕ್ಷಣಾ ಇಲಾಖೆಯವರು ಕರ್ನಾಟಕದಲ್ಲಿ ಅವರು ಕೆಲಸ ಮಾಡೋಕ್ಕೆ ನೀವು ಅಪಮಾನ ಮಾಡಿ ಇಂದು ಇದೇ ರೀತಿ ರೂಢಾಪೇನ ಮಾಡಿದರೆ ಯಾವನ ಎಸ್ ಪಿ ಬಾರ ಇಲ್ಲಿ ಏನು ಮಾಡ್ತದೆ? ಒಂದು ರೀತಿ ಉಡಾಪೆ. ಏನು ರೀ ಮುಖ್ಯಮಂತ್ರಿಗಳೇ, ಇದೇನು ತೊಗೊಳಕ್ಕೆ ದರ್ಬಾರ್ನ? ಎಷ್ಟು ವರ್ಷ ರಾಜಕಾರಣದಲ್ಲಿದ್ದೀರಿ, ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿರ್ತೀರಿ? ನೀವು ನೈತಿಕವಾಗಿ ರಾಜೀನಾಮೆ ಕೊಡಬೇಕು. ಅಲ್ಲಿ ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡೋಕ್ಕೆ ಹೊಟ್ಟಿದ್ದೀರಿ. ಅನೇಕ ಬಾರಿ ನಿಮ್ಮ ಕಾರ್ಯಕರ್ತರು ಹೊಡೆದಿರಿ. ನಾರಾಯಣ ಅಂತ ASP ಹೊಡೆಯೋಕೆ ಹೋಗಿದ್ರಿ. ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಥಾನಕ್ಕೆ ಗೌರವ ಕೊಡಬೇಕು, ಗೌರವ ಕೊಡಬೇಕು. ಅತ್ತ ವೇದಿಕೆ ಮೇಲೆ ಸಿಎಂ ಗರಂ, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗರಂ ಆಗಿದ್ದಾರೆ. ಪೊಲೀಸರ ಮೇಲೆ ನಾಯಕರದು ಇದೆಂಥ ವರ್ತನೆ ಅಂತ. ವೇದಿಕೆ ಕೆಳಗೆ ಪೊಲೀಸ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಟ್ರು. ಪೊಲೀಸ್ಗೆ ಗುಟ್ರು ಹಾಕಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಯಾಕ್ರಿ ಮುಟ್ತೀರಾ, ಯಾಕ್ರಿ ಟಚ್ ಮಾಡ್ತೀರಾ ಅಂತ ಗುಟುರು ಹಾಕಿದ್ದಾರೆ. ಅಲ್ಲಿ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಮೇಲೆ ಆ ರೀತಿಯಾದಂಥ ದರ್ಪ. ಇದು ಮೊದಲೇನಲ್ಲ, ಈ ಹಿಂದೆ ಜಿಲ್ಲಾಧಿಕಾರಿ ವಿರುದ್ಧ ಕೂಡ ಹೀಗೇ ನಡೆದುಕೊಂಡಿದ್ರು. ಹಲವು ಬಾರಿ ಈ ರೀತಿ ಆಗಿದೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ರೀತಿ ವರ್ತಿಸಿದ್ದಾರೆ, ಜೊತೆಗೆ ಮಾತನಾಡಿದ್ದಾರೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. BJP ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕು ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ. ಸಿಎಂ ತಾಳ್ಮೆ ಕಳೆದುಕೊಳ್ಳುವ ಮೊದಲೇ ಭಾರೀ ಹೈಡ್ರಾಮಾ. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿ ಪ್ರೊಟೆಸ್ಟ್. ಕಪ್ಪು ಪಟ್ಟಿ ಧರಿಸಿ ಸಿದ್ದು ವಿರುದ್ಧ ಕೇಸರಿ ಪಡೆಯ ಪ್ರತಿಭಟನೆ. ಪ್ರತಿಭಟನಾಕಾರನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಜೊತೆಗೆ ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ, ನೋಡೋಣ ಏನು ಹೇಳಿದ್ದಾರೆ ಅಂತ. ಹಿಂದೂಗಳಿಗೆ ಅಪಮಾನ ಮಾಡ್ತೀರಿ, ಹಾಗಾಗಿ ನಿಮ್ಮ ಹೇಳಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿದೆ. ಒಂದು ಕಡೆ ಯೋಧರನ್ನ ಭದ್ರತಾ ವೈಫಲ್ಯ ಅಂತ ಹೇಳ್ತೀರಿ. ಕಳೆದ ವಾರ ಇಂದು ನಿಮ್ಮ ಅಂಗರಕ್ಷಕರು, ಯಾವ ಪೊಲೀಸ್ ರಕ್ಷಣಾ ಇಲಾಖೆಯವರು ಕರ್ನಾಟಕದಲ್ಲಿ ಅವರು ಕೆಲಸ ಮಾಡೋಕ್ಕೆ ನೀವು ಅಪಮಾನ ಮಾಡಿ ಇಂದು ಇದೇ ರೀತಿ ರೂಢಾಪೇನ ಮಾಡಿದರೆ ಯಾವನ ಎಸ್ ಪಿ ಬಾರ ಇಲ್ಲಿ ಏನು ಮಾಡ್ತದೆ? ಒಂದು ರೀತಿ ಉಡಾಪೆ. ಏನು ರೀ ಮುಖ್ಯಮಂತ್ರಿಗಳೇ, ಇದೇನು ತೊಗೊಳಕ್ಕೆ ದರ್ಬಾರ್ನ? ಎಷ್ಟು ವರ್ಷ ರಾಜಕಾರಣದಲ್ಲಿದ್ದೀರಿ, ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿರ್ತೀರಿ? ನೀವು ನೈತಿಕವಾಗಿ ರಾಜೀನಾಮೆ ಕೊಡಬೇಕು.
ಅಲ್ಲಿ ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡೋಕ್ಕೆ ಹೊಟ್ಟಿದಿರಿ. ಅನೇಕ ಬಾರಿ ನಿಮ್ಮ ಕಾರ್ಯಕರ್ತರು ಹೊಡೆದಿರಿ. ನಾರಾಯಣ ಅಂತ ASP ಹೊಡೆಯೋಕೆ ಹೋಗಿದಿರಿ. ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಥಾನಕ್ಕೆ ಗೌರವ ಕೊಡಬೇಕು. ಗೌರವ ಕೊಡಬೇಕು. ಅತ್ತ ವೇದಿಕೆ ಮೇಲೆ CM ಗರಮ್ಮು, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗರಂ ಆಗಿದ್ದಾರೆ. ಪೊಲೀಸರ ಮೇಲೆ ನಾಯಕರದು ಇದೆಂಥ ವರ್ತನೆ ಅಂತ. ವೇದಿಕೆ ಕೆಳಗೆ ಪೊಲೀಸ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಟ್ರು. ಪೊಲೀಸ್ಗೆ ಗುಟ್ರು ಹಾಕಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಯಾಕ್ರಿ ಮುಟ್ತೀರಾ, ಯಾಕ್ರಿ ಟಚ್ ಮಾಡ್ತೀರಾ ಅಂತ ಗುಟುರು ಹಾಕಿದ್ದಾರೆ. ಅಲ್ಲಿ ವೇದಿಕೆ ಮೇಲೆ CM ಸಿದ್ದರಾಮಯ್ಯ ಅಧಿಕಾರಿಗಳ ಮೇಲೆ ಆ ರೀತಿಯಾದಂಥ ದರ್ಪ ಇದು ಮೊದಲೇನಲ್ಲ. ಈ ಹಿಂದೆ ಜಿಲ್ಲಾಧಿಕಾರಿ ವಿರುದ್ಧ ಕೂಡ ಹೀಗೇ ನಡೆದುಕೊಂಡಿದ್ರು. ಹಲವು ಬಾರಿ ಈ ರೀತಿ ಆಗಿದೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ರೀತಿ ವರ್ತಿಸಿದ್ದಾರೆ, ಜೊತೆಗೆ ಮಾತನಾಡಿದ್ದಾರೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ BJPಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. BJP ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕು ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ. CM ತಾಳ್ಮೆ ಕಳೆದುಕೊಳ್ಳುವ ಮೊದಲೇ ಭಾರೀ ಹೈಡ್ರಾಮಾ. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ BJP ಪ್ರೊಟೆಸ್ಟ್. ಕಪ್ಪು ಪಟ್ಟೆ ಧರಿಸಿ ಸಿದ್ದು ವಿರುದ್ಧ ಕೇಸರಿ ಪಡೆಯ ಪ್ರತಿಭಟನಾಕಾರನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಜೊತೆಗೆ ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಹಿಂದೂಗಳಿಗೆ ಅಪಮಾನ ಮಾಡ್ತೀರಿ, ಹಾಗಾಗಿ ನಿಮ್ಮ ಹೇಳಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿದೆ. ಒಂದು ಕಡೆ ಯೋಧರನ್ನ ಭದ್ರತಾ ವೈಫಲ್ಯ ಅಂತ ಹೇಳ್ತೀರಿ. ಕಳೆದ ವಾರ ಇಂದು ನಿಮ್ಮ ಅಂಗರಕ್ಷಕರು, ಯಾವ ಪೊಲೀಸ್ ರಕ್ಷಣಾ ಇಲಾಖೆಯವರು ಕರ್ನಾಟಕದಲ್ಲಿ ಅವರು ಕೆಲಸ ಮಾಡೋಕ್ಕೆ ನೀವು ಅಪಮಾನ ಮಾಡಿ ಇಂದು ಇದೇ ರೀತಿ ರೂಢಾಪೇನ ಮಾಡಿದರೆ ಯಾವನ SP ಬಾರ ಇಲ್ಲಿ ಏನು ಮಾಡ್ತದೆ? ಒಂದು ರೀತಿ ಉಡಾಪೆ. ಏನ್ರಿ ಮುಖ್ಯಮಂತ್ರಿಗಳೇ, ಇದೇನು ತೊಗೊಳಕ್ಕೆ ದರ್ಬಾರ್ನ? ಎಷ್ಟು ವರ್ಷ ರಾಜಕಾರಣದಲ್ಲಿದ್ದೀರಿ, ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿರ್ತೀರಿ? ನೀವು ನೈತಿಕವಾಗಿ ರಾಜೀನಾಮೆ ಕೊಡಬೇಕು. ಅಲ್ಲಿ ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡೋಕ್ಕೆ ಹೊಟ್ಟಿದಿರಿ. ಅನೇಕ ಬಾರಿ ನಿಮ್ಮ ಕಾರ್ಯಕರ್ತರು ಹೊಡೆದಿರಿ. ನಾರಾಯಣ ಅಂತ ASP ಹೊಡೆಯೋಕೆ ಹೋಗಿದಿರಿ. ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಥಾನಕ್ಕೆ ಗೌರವ ಕೊಡಬೇಕು. ಗೌರವ ಕೊಡಬೇಕು. ಅತ್ತ ವೇದಿಕೆ ಮೇಲೆ CM ಗರಮ್ಮು, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗರಂ ಆಗಿದ್ದಾರೆ. ಪೊಲೀಸರ ಮೇಲೆ ನಾಯಕರದು ಇದೆಂಥ ವರ್ತನೆ ಅಂತ. ವೇದಿಕೆ ಕೆಳಗೆ ಪೊಲೀಸ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಟ್ರು. ಪೊಲೀಸ್ಗೆ ಗುಟ್ರು ಹಾಕಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಯಾಕ್ರಿ ಮುಟ್ತೀರಾ, ಯಾಕ್ರಿ ಟಚ್ ಮಾಡ್ತೀರಾ ಅಂತ ಗುಟುರು ಹಾಕಿದ್ದಾರೆ. ಅಲ್ಲಿ ವೇದಿಕೆ ಮೇಲೆ CM ಸಿದ್ದರಾಮಯ್ಯ ಅಧಿಕಾರಿಗಳ ಮೇಲೆ ಆ ರೀತಿಯಾದಂಥ ದರ್ಪ ಇದು ಮೊದಲೇನಲ್ಲ. ಈ ಹಿಂದೆ ಜಿಲ್ಲಾಧಿಕಾರಿ ವಿರುದ್ಧ ಕೂಡ ಹೀಗೇ ನಡೆದುಕೊಂಡಿದ್ರು. ಹಲವು ಬಾರಿ ಈ ರೀತಿ ಆಗಿದೆ. ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ರೀತಿ ವರ್ತಿಸಿದ್ದಾರೆ, ಜೊತೆಗೆ ಮಾತನಾಡಿದ್ದಾರೆ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ BJPಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ, ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. BJP ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ಅವ್ರಿಗೆ ಮನವಿನೂ ಮಾಡಿದ್ದಾರೆ, ಅವ್ರಿಗೇನು ಹೇಳಬೇಕು ಅವ್ರ ಭಾಷೆಯಲ್ಲಿನೂ ಕೂಡ ಹೇಳಿದ್ದಾರೆ. ಈ ರೀತಿ ಅವರು ಇನ್ನು ಮುಂದೆ ವರ್ಷಕೊಂಡು ಹೋದರೆ ನಮಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಅವರು ಈ ರೀತಿ ಕಾರ್ಯಕ್ರಮವನ್ನು ಅವ್ರಿಗೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ನಾವು ಕೂಡ, ನಮಗೂ ಕೂಡ ಶಕ್ತಿ ಇದೆ. CM ತಾಳ್ಮೆ ಕಳೆದುಕೊಳ್ಳುವ ಮೊದಲೇ ಭಾರೀ ಹೈಡ್ರಾಮಾ. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ BJP